ಹಲೋ ಎವ್ರಿವನ್. ಇವತ್ತು ಈ ವಿಡಿಯೋಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಕನ್ನಡದಲ್ಲಿ ಸೂಕ್ಷ್ಮ ಜೀವಿಗಳು ಅಂತ ಕೂಡ ಹೇಳ್ತೀವಿ. ಮೈಕ್ರೋಬ್ಸ್ ಅಂತ ಇದರ ಶಾರ್ಟ್ ಫಾರ್ಮ್. ಮೈಕ್ರೋ ಅಂದರೆ ಸಣ್ಣ, ಆರ್ಗ್ಯಾನಿಸಮ್ ಅಂದರೆ ಜೀವಿಗಳು. ಸೊ ಅತಿ ಸಣ್ಣ ಜೀವಿಗಳನ್ನ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಇವು ಎಷ್ಟು ಸಣ್ಣ ಇದೆ ಅಂದರೆ ಕೇವಲ ಒಂದು ಸೆಲ್ಲಿನ ಗಾತ್ರದಷ್ಟು ಮಾತ್ರ ಇರುತ್ತೆ. ಇವನ್ನ ನಾವು ಬರೀ ಕಣ್ಣಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ಅಂತ ನಾವು ಒಂದು ಸೆಪ್ರೇಟ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನೋಡಬಹುದು. ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲಿರುತ್ತೆ ಅಂತ ನೋಡಿದ್ರೆ, ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಎಲ್ಲೆಲ್ಲೂ ಇರುತ್ತೆ. ಈ ಭೂಮಿ ಮೇಲೆ ಎಲ್ಲ ಸ್ಥಳದಲ್ಲೂ ಇರುತ್ತೆ. ಡೆಸರ್ಟಲ್ಲೂ ಇರುತ್ತೆ, ಡೀಪ್ ವಾಟರ್, ಅಂಡರ್ ವಾಟರ್ ಅಂತೀವಲ್ಲ, ಎಲ್ಲಿ ಗಾಳಿ ಹೋಗೋದಿಲ್ಲ, ಬೆಳಕಿರೋದಿಲ್ಲ, ಹೈ ಪ್ರೆಷರ್ ಇರುತ್ತೋ ಅಲ್ಲೂ ಸಹ ಇರುತ್ತೆ. ಈ ಹಾಟ್ ಸ್ಪ್ರಿಂಗ್ಸ್ ಅಂತಾರಲ್ಲ, ಬಿಸಿಯಾಗಿರೋ ನೀರು ಕುದೀತಾ ಇರುತ್ತೆ. ಅಂತಹ ಹಾಟ್ ಸ್ಪ್ರಿಂಗ್ಸಲ್ಲೂ ಸಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಅಷ್ಟೇನಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಆಹಾರದಲ್ಲೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ನಾವು ಮಾಡುವಂತಹ ದೋಸೆ, ಇಡ್ಲಿ ಮತ್ತು ಮೊಸರು, ಚೀಸ್, ಈ ರೀತಿ ಎಲ್ಲ ಫುಡ್ ಪಾರ್ಟಿಕಲ್ಸಲ್ಲೂ, ಫುಡ್ ಡಿಶಸಲ್ಲೂ ಸಹ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನಾವು ನೋಡ್ಬೋದು. ನಮ್ಮ ದೇಹದಲ್ಲೂ ಕೂಡ ನಮ್ಮ ಗಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ನಮ್ಮ ಇಂಟೆಸ್ಟೈನಲ್ಲೆಲ್ಲ ಇರುತ್ತೆ. ಮನುಷ್ಯರು ಮಾತ್ರ ಅಲ್ಲ, ಈವನ್ ರುಮಿನೆಂಟ್ಸ್ ಅಂತ ಹೇಳ್ತೀವಲ್ಲ, ಈ ಹರ್ಬಿವೋರಸ್ ಆ್ಯನಿಮಲ್ಸ್, ಇವುಗಳ ಸ್ಟಮಕ್ನಲ್ಲೂ ಸಹ ಅನೇಕ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇರುತ್ತೆ. ಈ ಕ್ಷಣ ನಮ್ಮ ಫೇಸಲ್ಲೂ ಸಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ನಮ್ಮ ರೆಪ್ಪೆ ನಡುವೆ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಸೊ ಇನ್ನೂ ಪ್ರಿಸೈಸಾಗಿ ಹೇಳಬೇಕು ಅಂದರೆ, ಗಾಳಿಯಲ್ಲಿರುತ್ತೆ, ನೀರಲ್ಲಿರುತ್ತೆ, ನೆಲದಲ್ಲಿರುತ್ತೆ, ಎಲ್ಲೆಲ್ಲೂ ಇರುತ್ತೆ. ಇದನ್ನು ನಾವು ಹೇಗೆ ನೋಡಬಹುದು, ಹೇಗೆ ನೋಡೋದಕ್ಕೆ ಸಾಧ್ಯ? ಇಷ್ಟು ಸಣ್ಣ ಆರ್ಗ್ಯಾನಿಸಮ್ಸ್ನ ಬರೀ ಕಣ್ಣಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಂದರೆ ಇವು ಇದೆ ಅಂತ ನಾವು ಹೇಗೆ ಕಂಡಿಡಿದ್ವಿ, ಹೇಗೆ ನಾವು ತಿಳ್ಕೊಳ್ಳೋಕ್ಕಾಗುತ್ತೆ? ಸೊ ಮೈಕ್ರೋಸ್ಕೋಪ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಮುಖಾಂತರ ನಾವು ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನೋಡಬಹುದು. ಮೈಕ್ರೋಸ್ಕೋಪ್ ಅಂದರೆ ಅತಿ ಸಣ್ಣದಾಗಿರುವಂತಹ ವಿಷಯಗಳನ್ನ ನಾವು ನೋಡೋದಕ್ಕೆ ಉಪಕಾರಿಯಾಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ನ ನಾವು ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಹೇಗೆ ನೋಡ್ಬೋದು ಅಂದರೆ, ಸಿಂಪಲ್ಲಾಗಿ ಒಂದು ಗಾರ್ಡನ್ ಸಾಯಿಲ್, ಅಂದರೆ ಈ ತೋಟದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಒಂದು ಬೀಕರಲ್ಲಿ ನೀರನ್ನ ತುಂಬಿಸಿ ಅದರಲ್ಲಿ ಈ ಮಣ್ಣನ್ನು ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಮಯದ ನಂತರ ಆ ಮಣ್ಣೆಲ್ಲ ಸೆಟ್ಲಾಗುತ್ತಲ್ಲ, ಅದಾದಮೇಲೆ ಆ ನೀರನ್ನು ನಾವು ಒಂದೇ ಒಂದು ಡ್ರಾಪ್ನ ಒಂದು ಸ್ಲೈಡಲ್ಲಿ ಹಾಕಿ ಮೈಕ್ರೋಸ್ಕೋಪಲ್ಲಿ ನೋಡಬಹುದು. ನೋಡಿದಾಗ ಆ ಕೇವಲ ಒಂದು ಡ್ರಾಪ್ ನೀರಿನಲ್ಲಿ ಹಲವಾರು ಮೈಕ್ರೋ ಆರ್ಗ್ಯಾನಿಸಮ್ಸ್, ವಿಧವಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾವು ನೋಡ್ಬೋದು. ಒಂದೊಂದು ಶೇಪಲ್ಲಿ, ಒಂದೊಂದು ಡಿಸೈನಲ್ಲಿ ಇರುತ್ತೆ. ಕೆಲವೊಂದಕ್ಕೆ ಈ ಬಾಲದ ರೀತಿಯಲ್ಲಿ ಇರುತ್ತೆ, ಕೆಲವೊಂದಕ್ಕೆ ಕೂದಲು ರೀತಿಯಲ್ಲಿ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಅವು ಮೂವ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಆಲ್ರೈಟ್, ಇಷ್ಟು ಅದ್ಭುತವಾದ ಒಂದು ಇನ್ಸ್ಟ್ರೂಮೆಂಟ್ನ ಯಾರು ಕಂಡುಹಿಡಿದ್ರು ಅಂತ ನೋಡೋಣ. 1590ನೇ ಇಸ್ವಿಯಲ್ಲಿ ಡಚ್ ಕನ್ನಡಕ ತಯಾರು ಮಾಡುವಂತಹ ವ್ಯಕ್ತಿ ಝಕಾರಿಯಸ್ ಯಾನ್ಸನ್ ಅನ್ನೋ ಒಂದು ವ್ಯಕ್ತಿ ಈ ಮೈಕ್ರೋಸ್ಕೋಪ್ನ ಡಿಸೈನ್ ಮಾಡಿದ್ರು. ಅವರ ಮಗನ ಜೊತೆ ಸೇರಿ ಈ ಮೈಕ್ರೋಸ್ಕೋಪ್ನ ಡಿಸೈನ್ ಮಾಡ್ತಾರೆ. ಆದರೆ ಆ ಮೈಕ್ರೋಸ್ಕೋಪ್ ಫುಲ್ಲಿ ಫಂಕ್ಷನಲ್ ಅಲ್ಲ. ಹಾಗಂದರೆ ಆ ಮೈಕ್ರೋಸ್ಕೋಪ್ನ ಬಳಸಿ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನೋಡುವಷ್ಟು ಮಟ್ಟಕ್ಕೆ ಆ ಮೈಕ್ರೋಸ್ಕೋಪ್ ಇರಲಿಲ್ಲ. ಸೊ 1666ನೇ ಇಸ್ವಿಯಲ್ಲಿ ಆಂಟನಿ ವ್ಯಾನ್ ಲಿವನೋಕ್ ಅನ್ನೋ ಒಬ್ಬ ನ್ಯಾಚುರಲಿಸ್ಟ್ ಈ ಮೈಕ್ರೋಸ್ಕೋಪ್ನ ರೀಮಾಡೆಲಿಂಗ್ ಮಾಡ್ತಾರೆ. ಈ ರೀಮಾಡೆಲಿಂಗ್ ಅಂದರೆ ಏನು ಅಂದರೆ, ಅದಕ್ಕೆ ಇನ್ನೂ ಸ್ವಲ್ಪ ಲೆನ್ಸ್, ಇನ್ನೂ ಸ್ವಲ್ಪ ಐ ಪೀಸಸ್ನ ಸೇರಿಸಿ ಅದಕ್ಕೆ ಇನ್ನೂ ಸ್ವಲ್ಪ ಟಚಪ್ ಕೊಟ್ಟು ಒಂದು ಪರ್ಫೆಕ್ಟ್ ಆದ ಮೈಕ್ರೋಸ್ಕೋಪ್ನ ತಯಾರು ಮಾಡ್ತಾರೆ. ಅದರಲ್ಲಿ ನೋಡಿದಾಗ ಬಹಳ ಸಣ್ಣ ಸೆಲ್ಸ್ಗಳು, ಸಣ್ಣ ಆರ್ಗ್ಯಾನಿಸಮ್ಸ್ಗಳು ಕಾಣಿಸುತ್ತೆ. ಅಂತಹ ಮೈಕ್ರೋಸ್ಕೋಪ್ನ, ಫುಲ್ಲಿ ಫಂಕ್ಷನಲ್ ಮೈಕ್ರೋಸ್ಕೋಪ್ನ ಕಂಡುಹಿಡಿದಿದ್ದು ಆಂಟನಿ ವ್ಯಾನ್ ಲಿವನ್ಹೋಕ್. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದ್ದಾವೆ, ಎಷ್ಟು ಟೈಪ್ಸ್ಗಳಿದ್ದಾವೆ ಅಂದರೆ ಬಹಳ ಟೈಪ್ಸ್ ಇದ್ದಾವೆ. ಇವಾಗ ನಾವು ಇಷ್ಟು ಟೈಪ್ಸ್ ಮಾತ್ರ ನೋಡೋಣ. ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಮತ್ತು ಆಲ್ಗೆ. ಇದು ಮಾತ್ರ ಅಲ್ಲದೆ ವೈರಸ್ಸು ಸಹ ಮೈಕ್ರೋ ಆರ್ಗ್ಯಾನಿಸಮ್ಮೇ. ಆದರೆ ಅದರಲ್ಲೊಂದು ಕನ್ಫ್ಯೂಷನ್ ಇದೆ. ವೈರಸ್ ಅನ್ನೋದು ಲಿವಿಂಗಾ ಅಥವಾ ನಾನ್ ಲಿವಿಂಗಾ ಅಂತ.
ವೈರಸ್ ಯಾವುದಾದ್ರೂ ಹೋಸ್ಟ್ ಬಾಡಿ ಒಳಗಡೆ ಹೋದರೆ ಮಾತ್ರ ಅದು ಲಿವಿಂಗ್ ಆರ್ಗನಿಸಮ್ ಆಗಿ ಬಿಹೇವ್ ಮಾಡುತ್ತೆ. ಆ ಹೋಸ್ಟ್ ಬಾಡಿಯಿಂದ ಹೊರಗಡೆ ಬಂದರೆ ಅಥವಾ ಅದಕ್ಕೆ ಯಾವ ಹೋಸ್ಟು ಸಿಗದೆ ಹೋದರೆ ಆವಾಗ ಅದು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ನ ರೀತಿಯಲ್ಲಿ, ನಾನ್ ಲಿವಿಂಗ್ ಥಿಂಗ್ನ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಆದ್ದರಿಂದ ಇದೊಂದು ಡೌಟ್ಫುಲ್ ಕಾನ್ಸೆಪ್ಟ್ ಈ ವೈರಸ್ ಅನ್ನೋದು. ಓಕೆ, ಸೊ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಮತ್ತು ಆಲ್ಗೆ ಈ 4ರ ಬಗ್ಗೆ ನಾವು ನೋಡೋಣ, ಅದು ಹೇಗೆ ಕಾಣುತ್ತೆ ಅಂತ. ಬ್ಯಾಕ್ಟೀರಿಯಾಸಲ್ಲಿ ಅನೇಕ ಶೇಪ್ಸಲ್ಲಿರುತ್ತೆ. ಸ್ಪೈರಲ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸ್ಪೈರಲ್ ಅಂದರೆ ಸ್ಪ್ರಿಂಗ್ನ ರೀತಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ ಇರುತ್ತೆ. ರಾಡ್ ಶೇಪ್ಡ್ ಕೂಡ ಇರುತ್ತೆ. ಈ ಚಿಪ್ಸಲ್ಲೆಲ್ಲ ಬರುತ್ತಲ್ಲ, ಫಿಂಗರ್ ಚಿಪ್ಸಲ್ಲಿ ಆ ರೀತಿ ಇರೋ ಬ್ಯಾಕ್ಟೀರಿಯಾಸ್ ಕೂಡ, ಆ ಶೇಪಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ ಕೂಡ ಇರುತ್ತೆ. ಆಲ್ಗೆ, ಸೊ ಆಲ್ಗೆ ಅಂದರೆ ಇದರಲ್ಲಿ ಕ್ಲೋರೋಫಿಲ್ ಇರುತ್ತೆ. ಈ ರೀತಿ ಮೈಕ್ರೋಬ್ಸಲ್ಲಿ ಕ್ಲೋರೋಫಿಲ್ ಇರುತ್ತೆ. ಕ್ಲೋರೋಫಿಲ್ ಇದ್ದರೆ ಏನರ್ಥ? ಫೋಟೋಸಿಂಥಸಿಸ್ನ ಕ್ಯಾರಿಔಟ್ ಮಾಡುವಂತಹ ಆರ್ಗ್ಯಾನಿಸಮಲ್ಲಿ ಮಾತ್ರ ಕ್ಲೋರೋಫಿಲ್ ಇರೋದು. ಸೊ ಇದಕ್ಕೆ ಬೇಕಾಗಿರುವಂತಹ ಆಹಾರವನ್ನು ತಯಾರು ಮಾಡ್ಕೊಳ್ತವೆ, ಯಾವುದ್ರ ಮೇಲೂ ಡಿಪೆಂಡ್ ಆಗ್ದೇನೆ. ಪ್ರೋಟೋಜೋವಾ, ಈ ಅಮೀಬಾ, ಪ್ಯಾರಾಮಿಷಿಯಮ್ ಇವನ್ನೆಲ್ಲ ನಾವು ಪ್ರೋಟೋಜೋವಾನ್ ಅಂತ ಹೇಳ್ತೀವಿ. ಮತ್ತು ನಾವು ಈಗ ಬ್ರೆಡ್ನ ಎಕ್ಸ್ಪೈರಿ ಡೇಟ್ ಆದಮೇಲೂ ಸಹ ಮನೇಲಿ ಇಟ್ಕೊಂಡಿದ್ರೆ ಆ ಬ್ರೆಡ್ ಮೇಲೆ ಗ್ರೀನಿಶ್ ಅಥವಾ ಗ್ರೇ ಕಲರ್ ಡೆಪಾಸಿಟ್ ಅಥವಾ ಪ್ಯಾಚಸ್ನ ನಾವು ನೋಡ್ತೀವಿ. ಸೊ ಅದನ್ನು ನಾವು ಬ್ರೆಡ್ ಮೌಲ್ಡ್ ಅಂತ ಹೇಳ್ತೀವಿ. ಬ್ರೆಡ್ಡಲ್ಲಿ ಮಾತ್ರ ಅಲ್ಲ, ಚಪಾತಿ, ದೋಸೆ ಏನೇ ಇರಲಿ ಅದು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಒಂದು 4-5 ದಿನ ಬಿಟ್ಟು ನೋಡಿದ್ರೆ ಈ ರೀತಿ ಇದನ್ನು ಸಾಧಾರಣ ಭಾಷೆಯಲ್ಲಿ ಬೂಸ್ಟ್ ಅಂತ ಹೇಳ್ತಾರೆ. ಮತ್ತು ಈ ಮಳೆಗಾಲದಲ್ಲಿ ಗೋಡೆಗಳ ಮೇಲೂ ಸಹ ಈ ಬ್ರೆಡ್ ಮೌಲ್ಡ್ ಅಂದರೆ ಮೌಲ್ಡ್ಸ್ ಮಾತ್ರ ನಾವು ನೋಡ್ಬೋದು. ಬ್ರೆಡ್ ಮೌಲ್ಡ್ ಅಲ್ಲ, ಜಸ್ಟ್ ಮೌಲ್ಡ್ಸ್ ನೋಡ್ಬೋದು. ಈ ಡಾಟ್ ಡಾಟ್ ಆಗಿ ಪ್ಯಾಚಸ್ ಥರ ಕಾಣುತ್ತೆ. ಅದನ್ನು ಕೈಯಲ್ಲಿ ಉಜ್ಜಿದ್ರೆ ಅದು ಬಂದ್ಬಿಡುತ್ತೆ. ಅದೇ ಸಮಯ ಏನೋ ಬೂದಿಯ ರೀತಿಯಲ್ಲಿ ಹಾರುತ್ತೆ. ಓಕೆ, ಅದನ್ನೆಲ್ಲ ಸ್ಪೋರ್ಸ್ ಅಂತ ಹೇಳ್ತೀವಿ ನಾವು. ಅದು ಎಲ್ಲೋಗಿ ಬೀಳುತ್ತೋ ಅಲ್ಲೆಲ್ಲ ಮತ್ತೆ ಅದು ಮಾಯಿಶ್ಚರ್ ಕಂಟೆಂಟ್ ಬಂದಾದಮೇಲೆ ಮತ್ತೆ ಅಲ್ಲಿಂದ ಗಿಡದ ರೀತಿಯಲ್ಲಿ ಹುಟ್ಕೊಳ್ಳುತ್ತೆ. ಅದನ್ನು ನಾವು ಮೌಲ್ಡ್ಸ್ ಅಂತೀವಿ. ಅದೆಲ್ಲ ಫಂಗೈ ಕ್ಯಾಟಗರಿಯಲ್ಲಿ. ಮಶ್ರೂಮ್ಸು ಸಹ ಫಂಗೈ ಕ್ಯಾಟಗರಿಯಲ್ಲೇ ಬರುತ್ತೆ. ಬಟ್ ಮಶ್ರೂಮ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲ. ಅದು ಮಶ್ರೂಮ್ಸ್ ನಾವು ಕಣ್ಣಿಂದ ನೋಡ್ಬೋದು, ದೊಡ್ಡ ಆರ್ಗ್ಯಾನಿಸಮ್ಸ್ ಅವು. ಸೊ ಪೆನ್ಸಿಲಿಯಮ್, ಆಮೇಲೆ ಆಸ್ಪರ್ಜಿಲಸ್, ಇದು ಎಲ್ಲನೂ ಫಂಗೈ ಕ್ಯಾಟಗರಿಯಲ್ಲಿ ಬರುತ್ತೆ. ವೈರಸ್ಸಲ್ಲಿ ಇವಾಗ ತುಂಬ ಫೇಮಸ್ ಆಗಿರೋ ಕೋವಿಡ್ ಕೂಡ ಒಂದು ವೈರಸ್ಸೇ. ಮತ್ತು ಇದು ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳ್ತಾರೆ. ಇದು ಬ್ಯಾಕ್ಟೀರಿಯಾಸ್ನ ಅಫೆಕ್ಟ್ ಮಾಡುವಂತಹ ಒಂದು ವೈರಸ್. ಸೊ ಈ ರೀತಿ ಅನೇಕ ಡಿಸೈನ್ಸಲ್ಲಿ, ಅನೇಕ ಶೇಪ್ಸಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎಲ್ಲೆಲ್ಲೂ ಇರುತ್ತೆ. ಇದು ಸಹ ಒಂದು ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದನ್ನು ಬ್ಲೂ ಗ್ರೀನ್ ಆಲ್ಗೆ ಅಂತ ಕರೀತಾರೆ. ಇದು ನಮ್ಮ ಎಕೋಸಿಸ್ಟಮಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅಂದರೆ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಇದ್ರ ಬಗ್ಗೆನೂ ಸಹ ಬ್ರೀಫಾಗಿ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಆರ್ಗ್ಯಾನಿಸಮ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಸಿಂಗಲ್ ಆಗಿ ಕೂಡ ಅದು ಸರ್ವೈವ್ ಆಗುತ್ತೆ. ಕೆಲವೊಂದು ಸಮಯದಲ್ಲಿ ಇನ್ನೊಂದು ಆರ್ಗ್ಯಾನಿಸಮ್ ಜೊತೆ ಸೇರಿ ಒಂದಕ್ಕೊಂದು ಹೊಂದ್ಕೊಂಡು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ, ನಾನು ಇದನ್ನು ನಿನಗೆ ಕೊಡ್ತೀನಿ, ನೀನು ನನಗೆ ಅದನ್ನು ಕೊಡು, ನಾನು ನಿನಗೆ ಶೆಲ್ಟ್ರ್ ಕೊಟ್ಟರೆ ನೀನು ನನಗೆ ಊಟ ಕೊಡು, ಆ ರೀತಿ ಸಿಂಬಯೋಟಿಕ್ ರಿಲೇಷನ್ಶಿಪ್ಪಲ್ಲೂ ಕೂಡ ಎಕ್ಸಿಸ್ಟ್ ಆಗುತ್ತೆ. ಸೊ ಇದನ್ನು ನಾವು ಸಿಂಬಯೋಟಿಕ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ. ಓಕೆ, ಇವಾಗ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಬಾಡಿ ಅಂದರೆ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋಣ. ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸು ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದಕ್ಕೆ ಓಡಾಡುವಂತಹ ಲೋಕೋಮೋಟರಿ ಆರ್ಗನ್ಸ್ ಇರುತ್ತೆ, ಕೆಲವೊಂದಕ್ಕೆ ಇರಲ್ಲ. ಈ ರೀತಿ ಹಲವಾರು ಡಿಫ್ರೆನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಕಾಮನ್, ಮೋಸ್ಟ್ ಜನರಲ್ ಆಗಿರುವಂತಹ ಸ್ಟ್ರಕ್ಚರ್ನ ಇವಾಗ ನೋಡೋಣ. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಔಟರ್ ಲೇಯರ್ ಒಂದಿರುತ್ತೆ, ಅದನ್ನು ನಾವು ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ. ಸೆಲ್ ಕ್ಯಾಪ್ಸ್ಯೂಲ್. ಈಗ ನಾವು ಕ್ಯಾಪ್ಸ್ಯೂಲ್ ಟ್ಯಾಬ್ಲೆಟ್ಸ್ ನೋಡಿರ್ತೀವಲ್ವ, ಅದನ್ನು ಓಪನ್ ಮಾಡಿದ್ರೆ ಒಳಗೆ ರವೆ ರವೆಯಾಗಿ ಕಲರ್ ಬಾಲ್ಸ್ ಇರುತ್ತೆ. ಸೊ ಅದನ್ನು ನಾವು ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಸೆಲ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಒಂದು ಸೆಲ್ಲನ್ನು ರಕ್ಷಣೆ ಕೊಡೋ ರೀತಿಯಲ್ಲಿ ಆ ಕ್ಯಾಪ್ಸ್ಯೂಲ್ ಇರುತ್ತೆ. ಅದು ಏನಕ್ಕಿರುತ್ತೆ ಅಂದರೆ ತುಂಬ ಹಾರ್ಶ್, ಎಕ್ಸ್ಟ್ರೀಮ್ ವೆದರ್, ತುಂಬ ಕುದಿಯೋ ನೀರಲ್ಲಿ ಅಥವಾ ತುಂಬ ಚಳಿಯಾಗಿರುವಂತಹ ಎನ್ವಿರಾನ್ಮೆಂಟಲ್ಲಿ ಆ ಆರ್ಗ್ಯಾನಿಸಮ್ಗೆ ಏನು ಆಗದೇ ಇರಬೇಕು ಅನ್ನೋದಕ್ಕೋಸ್ಕರ ಈ ಕ್ಯಾಪ್ಸ್ಯೂಲ್, ಸೆಲ್ ಕ್ಯಾಪ್ಸ್ಯೂಲು ಇರುತ್ತೆ. ಇವಾಗ ನಾವು ಹೇಗೆ ಗಾಡಿ ಓಡಿಸೋವಾಗ ಹೆಲ್ಮೆಟ್ ಯೂಸ್ ಮಾಡ್ತೀವೋ ನಮ್ಮ ತಲೆನ ರಕ್ಷಣೆ ಮಾಡೋದಕ್ಕೆ, ಅದೇ ರೀತಿ ಈ ಕ್ಯಾಪ್ಸ್ಯೂಲ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ರಕ್ಷಣೆ ಮಾಡುತ್ತೆ. ಅದಾದ ನಂತರ ಸೆಲ್ ಮೆಂಬ್ರೇನ್, ಸೆಲ್ ವಾಲ್ ಇದೆಲ್ಲ ಇರುತ್ತೆ. ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ನಿಜವಾದ ನ್ಯೂಕ್ಲಿಯಸ್ ಇರುತ್ತೆ. ಅಂದರೆ
ಜೆನೆಟಿಕ್ ಮಟೀರಿಯಲ್ DNA ಅಥವಾ RNA ಸುತ್ತಲೂ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಕೆಲವೊಂದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನಾವು ಯೂಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ. ಆ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೇ ಹಾಗೆ ಫ್ರೀಯಾಗಿ DNA ಮತ್ತು RNA ಫ್ಲೋಟ್ ಆಗ್ತಾ ಇದ್ದರೆ ಸೆಲ್ ಬಾಡಿ ಒಳಗಡೆ, ಆ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಒಳಗಡೆ, ಸೊ ಅಂತಹ ಆರ್ಗ್ಯಾನಿಸಮ್ನ ನಾವು ಪ್ರೋಕ್ಯಾರಿಯೋಟಿಕ್ ಅಥವಾ ಫಾಲ್ಸ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ನ್ಯೂಕ್ಲಿಯಸ್ ಸುತ್ತಲೂ ಒಂದು ಕವರ್ ಇರಬೇಕು. ಆ ಕವರ್ ಇದ್ದರೆ ಅದನ್ನು ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತೀವಿ. ನ್ಯೂಕ್ಲಿಯರ್ ಮೆಂಬ್ರೇನ್ ಇದ್ದರೆ ಅದು ಯೂಕ್ಯಾರಿಯೋಟ್, ಇಲ್ಲದೆ ಹೋದರೆ ಅದು ಪ್ರೋಕ್ಯಾರಿಯೋಟ್ಸ್. ಬ್ಯಾಕ್ಟೀರಿಯಾಸ್ ಅಂದರೆ ಮೈಕ್ರೋ ಆರ್ಗನಿಸಮ್ಸಲ್ಲಿ 2 ಟೈಪ್ಸ್ ಇರ್ತವೆ. ಅದು ಮಾತ್ರ ಅಲ್ಲದೆ ಫ್ಲಾಜೆಲಮ್ ಅನ್ನೋ ಒಂದು ಸ್ಟ್ರಕ್ಚರು ಕೂಡ ಇರುತ್ತೆ. ಫ್ಲಾಜೆಲಮ್ ಏನಕ್ಕಿದೆ ಅಂದರೆ ಲೋಕೋಮೋಷನ್ಗೆ. ಅದು ಈ ಬೋಟಲ್ಲಿ ಪ್ರೊಪೆಲ್ಲರ್ ಇರುತ್ತಲ್ವ, ಮತ್ತು ಕಾರಲ್ಲಿ ಸ್ಟಿಯರಿಂಗ್ ಇರುತ್ತೆ, ಗಾಡಿಯಲ್ಲಿ ಹ್ಯಾಂಡಲ್ ಇರುತ್ತಲ್ವ, ಅದೇನಕ್ಕೆ ಅಂದರೆ ನಾವು ಯಾವ ಡೈರೆಕ್ಷನಲ್ಲಿ ಹೋಗಬೇಕೋ ಆ ಡೈರೆಕ್ಷನಲ್ಲಿ ಗಾಡಿನ ತಿರುಗಿಸೋದಕ್ಕೆ ಇರುತ್ತೆ. ಅದೇ ರೀತಿ ಫ್ಲಾಜೆಲಮು ಸಹ. ಇದು ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಯಾವ ಡೈರೆಕ್ಷನಲ್ಲಿ ಹೋಗಬೇಕೋ ಅದನ್ನು ಬ್ಯಾಕ್ಟೀರಿಯಾ ತೀರ್ಮಾನ ಮಾಡುತ್ತೆ. ಯೂಶ್ವಲಿ ಫುಡ್ ಎಲ್ಲಿದೆಯೋ ಅಥವಾ ಬೆಳಕು ಎಲ್ಲಿದೆಯೋ ಅದರ ಆಪೋಸಿಟ್ ಡೈರೆಕ್ಷನಲ್ಲೋ ಅಥವಾ ಟುವರ್ಡ್ಸ್ ಇಟ್ಟು ಅದು ಟ್ರಾವೆಲ್ ಮಾಡೋದಕ್ಕೆ, ಅದು ಮೂವ್ ಆಗೋದಕ್ಕೆ ಈ ಫ್ಲಾಜೆಲಮ್ ಯೂಸ್ ಆಗುತ್ತೆ. ನಮಗೆ ಹೇಗೆ ಕಾಲೋ ಅದೇ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಫ್ಲಾಜೆಲಮ್. ಓಕೆ, ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲೆಲ್ಲೂ ಇದೆ ಅಲ್ವಾ? ನಮ್ಮ ದೇಹದಲ್ಲಿದೆ, ನಮ್ಮ ದೇಹದ ಒಳಗಡೆ ಇದೆ, ಭೂಮಿಯಲ್ಲಿದೆ, ಮಣ್ಣಲ್ಲಿದೆ, ಗಿಡ ಮರಗಳಲ್ಲಿದೆ, ಗಾಳಿಯಲ್ಲಿದೆ, ನೀರಲ್ಲಿದೆ, ಎಲ್ಲೆಲ್ಲೂ ಇದೆ. ಹಾಗಾದರೆ ಇದು ನಮಗೆ ಫ್ರೆಂಡ್ಸಾ ಅಥವಾ ಎನಿಮೀಸಾ? ಇದು ನಮಗೆ ಯೂಸ್ಫುಲ್ಲಾ ಅಥವಾ ಹಾರ್ಮ್ಫುಲ್ಲಾ? ಓಕೆ, ಈ ಕಾನ್ಸೆಪ್ಟ್ಸ್ನ ನಾವು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.